ಹುಬ್ಬಳ್ಳಿಯಲ್ಲಿ ಗಿರೀಶ್ ಉಪ್ಪಾರ್ ಕರೆ ಹಿಂದುಳಿದ ಮಠಾಧೀಶರ ಮಹಾಸಭೆಯಲ್ಲಿ ಭಾಗವಹಿಸಿ ನಗರದ ಶಿರ್ಕೋಳ್ ಕುಟುಂಬದ ಮದುವೆ ಸಮಾರಂಭಕ್ಕೆ ಆಗಮಿಸಿದ್ದ ಮಾಜಿ ಉಪ್ಪಾರ್ ನಿಗಮದ ಅಧ್ಯಕ್ಷ ಗಿರೀಶ್ ಉಪ್ಪಾರ್ ಅವರು ಮಾತನಾಡಿ, ಜಿಕೆ ಗಿರೀಶ್ ಉಪ್ಪಾರ್ ಅಭಿವೃದ್ಧಿ ನಿಗಮ ನೇಮಿತ ಮಾಜಿ ಅಧ್ಯಕ್ಷರು, ರಾಜ್ಯ ಸಚಿವ ಸಂಪುಟ ದರ್ಜೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಇವತ್ತಿನ ದಿನ ಏನಂದ್ರೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಇವತ್ತು ಅತಿ ಹಿಂದುಳಿದ ಸಣ್ಣ ಮಠಾಧೀಶರು ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಪಾಪ ಅವ್ರಿಗೆ ಯಾವುದೇ ಸವಲತ್ತು ರಾಜ್ಯದಲ್ಲಿ ಸಿಗ್ಲಿಲ್ಲ. ಯಾವ ಸ್ವಾಮೀಜಿಗಳು ಸಣ್ಣ ಸ್ವಾಮೀಜಿಗಳಿಗೆ ಸಿಗ್ಲಿಲ್ಲ. ಆದ್ರಿಂದ ಇವರು ಅತಿ ಹಿಂದುಳಿದ ಸಣ್ಣ ಮಠಾಧೀಶರು ನಮ್ಮ ಪ್ರಣವಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ನಮ್ಮ ಭಗೀರಥಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಎಲ್ಲಾ ಮಹಾಸ್ವಾಮೀಜಿಗಳು 23 ಜನ ಸ್ವಾಮೀಜಿಗಳು ಸೇರಿ ಒಂದು ಏನು ಸಣ್ಣ ಸಣ್ಣ ಸಮುದಾಯದ ಒಂದು ಬೇಡಿಕೆ ಇಟ್ಟು ಗೌರವಿತ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಎಲ್ಲಾ ಕಡೆ ಇವತ್ತು ರಾಜ್ಯಾದ್ಯಂತ ಓಡಾಡಿ, ಡೆಲ್ಲಿ ಎಲ್ಲಾ ಕಡೆ ಓಡಾಡಿ ಇವತ್ತು ಬೇಡಿಕೆ ಇಟ್ಟಿದ್ರೆ ಆ ಬೇಡಿಕೆಯನ್ನ ಈಡೇರಿಸ್ತಾರೆ ಅಂತಕ್ಕನ್ನೋದು ನಮ್ಗೆ ಎಲ್ಲರಿಗೂ ಕೂಡ ಅಭಿಲಾಷೆ ಇದೆ. ಅದನ್ನ ಈಡೇರಿಸ್ತಾರೆ. ಅದನ್ನ ಈಡೇರಿಸತಕ್ಕಂಥ ಕೆಲಸ ಆಗುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಸಮಾಜ ಸಣ್ಣ ಓಬಿಸಿಗಳಲ್ಲಿ ಏನಂದ್ರೆ ದೊಡ್ಡ ದೊಡ್ಡ ಮೀನುಗಳು, ಓಬಿಸಿನಲ್ಲೇ ನಮ್ಮ ಓಬಿಸಿ ಸಮುದಾಯಗಳಲ್ಲಿ ದೊಡ್ಡ ದೊಡ್ಡ ಮೀನುಗಳು, ಸಣ್ಣ ಮೀನುಗಳನ್ನ ಕೆರೆಯಲ್ಲಿ ತಿಂದ ನೋಡಿದ್ರ. ದೊಡ್ಡ ದೊಡ್ಡ ಮೀನುಗಳು ಸಮುದ್ರದಲ್ಲಿ ಸಣ್ಣ ಮೀನುಗಳನ್ನ ತಿನ್ನಂಗೆ ಈ ತರ ಸಣ್ಣ ಸಮಾಜದ ಸ್ವಾಮೀಜಿಗಳನ್ನ ಏನು ಲೆಕ್ಕಕ್ಕಿಲ್ಲದ ತರ ಮಾಡಿದರೆ ಮುಂದಿನ ದಿನಗಳಲ್ಲಿ ಇವ್ರ ಶಕ್ತಿ ಸಾಮರ್ಥ್ಯಗಳು ಏನು ಅಂತ ಈಗಾಗಲೇ ಗೊತ್ತಾಗಿದೆ. ರಾಜ್ಯಕ್ಕೆ ಬಹಳ ಅಂತರಾಳದಿಂದ ಭಕ್ತರಿಗೆ ಕೆಲಸ ಮಾಡತಕ್ಕಂಥದ್ದು ಈ ಸ್ವಾಮೀಜಿಗಳು. ಕೆಲವರು ಕಾವಿ ಹಾಕ್ಯಂದು ಬಿಸಿನೆಸ್ ಬಡ್ಡಿ ವ್ಯವಹಾರ, ಆ ವ್ಯವಹಾರ, ಇದು ನೀವು ಕಾಣಿಕೆ ಕೊಟ್ಟರು ಬರ್ತೀನಿ, ರಿಯಲ್ ಎಸ್ಟೇಟು, ಮೋಸ ಮಾಡೋದು, ಇದೆಲ್ಲ ಮಾಡ್ತಾರೆ. ಅದೆಲ್ಲ ಅವರ ಕಾವಿ ಹಾಕ್ಯಂದು ಮಾಡಬಾರ್ದು. ಮೋಸ, ವಂಚನೆ, ದರೋಡೆ ಇದೆಲ್ಲ ಮಾಡಬಾರ್ದು. ಯಾಕಂದ್ರೆ ಜೂನ್ 27 ಮತ್ತು 28ರಂದು ಕಲಬುರಗಿಯಲ್ಲಿ ನಡೆಯಲಿರುವ ಚಿಂತನ ಮಂಥನ ಹಿಂದುಳಿದ ಮಠಾಧೀಶರ ಮಹಾಸಭೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು.